रिजर्वेशन हटाओ, टैलेंट को मौका दो, इक्वल अपॉर्चुनिटी फॉर ऑल। ಸಮಾಜದಲ್ಲಿ ಮೇಲು ಕೀಳು ತಾರತಮ್ಯ ಅಸಮಾನತೆ ಇದಿದ್ರೇ ಇವ್ರಿಗೆ ಖುಷಿ, ಸಮಾನತೆ ಇವ್ರಿಗೆ ಬೇಕಾಗಿಲ್ಲ. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಸ್ನೇಹಿತರೆ, ನೀಟ್ ಪರೀಕ್ಷೆಯ ವೈಫಲ್ಯವನ್ನ ಖಂಡಿಸಿ ಜಂಜಿಗಳು, ಯುವಕರು, ಕಾಕ್ರೋಚ್ ಪಾರ್ಟಿಯ ಎಲ್ಲ ಸದಸ್ಯರುಗಳು, ಒಟ್ಟಾರೆ ಯುವಶಕ್ತಿ ಗರ್ಜನೆ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಗರ್ಜನೆಗೆ ಬೆಚ್ಚಿ ಬಿದ್ದಿದ್ದು ಕೂಡ ಗೊತ್ತಿದೆ. ಈಗ ಈ ಹೋರಾಟವನ್ನ, ಯುವಕರ ಈ ಹೋರಾಟವನ್ನ, ಉತ್ಸಾಹವನ್ನ ತಣಿಸುವ ಸಲುವಾಗಿ, ಅಂದ್ರೆ ಅದನ್ನು ಕುಗ್ಗಿಸುವ ಸಲುವಾಗಿ, ಮತ್ತೆ ಯುವಕರಲ್ಲಿ ಒಂದು ರೀತಿಯ ಅಸಮಾಧಾನವನ್ನ, ಒಡಕನ್ನ ಉಂಟು ಮಾಡುವ ಸಲುವಾಗಿ ಈ ಮನುವಾದಿಗಳು, ಕೋಮುವಾದಿಗಳು ಒಂದು ಹೊಸದೊಂದು ತಂತ್ರವನ್ನ, ಈ ಮನುವಾದಿಗಳು, ಕೋಮುವಾದಿಗಳು ಹೊಸದೊಂದು ತಂತ್ರವನ್ನ, ಕುತಂತ್ರವನ್ನ, ಒಂದು ಅಭಿಯಾನವನ್ನ ಹರಿಬಿಟ್ಟಿದ್ದಾರೆ. ಯಾವ್ದಪ್ಪ ಅದು ಅಂದ್ರೆ ಮೀಸಲಾತಿ, ರಿಸರ್ವೇಶನ್ ಹಟಾವು. ಮೀಸಲಾತಿ ಬಂದ್ ಯಾವಾಗ, ಮೀಸಲಾತಿ ಯಾವಾಗ ನಿಲ್ಲಿಸ್ತೀರಾ? ಇವ್ರ ಕಣ್ಣಿರೋದೇ ಈ ರಿಸರ್ವೇಶನ್ ಅನ್ನ ನಿಲ್ಲಿಸಬೇಕು ಅಂತ. ಯಾಕೆಂದ್ರೆ ಇವರು ಯಾವಾಗ್ಲೂ ಕೂಡ ಸಮಾನತೆಯನ್ನ ಒಪ್ಪದವರಲ್ಲ. ಸಮಾಜದಲ್ಲಿ ಮೇಲು ಕೀಳು ತಾರತಮ್ಯ ಅಸಮಾನತೆ ಇದಿದ್ರೇ ಇವ್ರಿಗೆ ಖುಷಿ, ಸಮಾನತೆ ಇವ್ರಿಗೆ ಬೇಕಾಗಿಲ್ಲ. ಹಾಗಾಗಿ ಇವತ್ತಿನ ಜಂಜಿಗಳಿಗೆ, ಇವತ್ತಿನ ಯುವಕರಿಗೆ ಈ ರೀತಿಯ ಏನು ವಿಷವನ್ನ ಬಿತ್ತುಬಿಟ್ರೆ ಇವರು ಇದ್ರ ವಿರುದ್ಧ ಹೋರಾಟ ಮಾಡ್ತಾರೆ, ನಾವೇನಾದ್ರೂ ಬದಲಾವಣೆ ಮಾಡ್ಬಿಡ್ಬೋದು ಅಂತ ಒಂದು ಅರ್ಥ ಮಾಡ್ಕೊಳ್ಬೇಕು. ಯುವಕರು ಇವತ್ತು ಹೋರಾಟ ಮಾಡಿದ್ದು ಮೋದಿ ಸರ್ಕಾರದ ನೀಟ್ ಪರೀಕ್ಷಾ ವೈಫಲ್ಯವನ್ನ ಖಂಡಿಸಿ, ಇವರ ಭ್ರಷ್ಟ ಆಡಳಿತವನ್ನ ಖಂಡಿಸಿ, ಇವರ ಯೋಗ್ಯತೆಗೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಡಕವಾಗಿರುವಂತ ಒಂದು ಪರೀಕ್ಷೆಯನ್ನು ನಡೆಸೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಯುವಕರು ಬೀದಿಗಿಳಿದು ಹೋರಾಟ ಮಾಡಿತ್ತು. ಇದು ವೈಫಲ್ಯವನ್ನು ಖಂಡಿಸಿ ನಡೆದ ಹೋರಾಟ. ಆದ್ರೆ ಮೀಸಲಾತಿ ಅನ್ನೋದು ಅದು ವೈಫಲ್ಯ ಅಲ್ಲ, ಸಾಂವಿಧಾನಿಕವಾಗಿ ಜನತೆಗೆ, ನೊಂದ ಜನರಿಗೆ ಸಿಕ್ಕಿರುವಂತ ಒಂದು ಅವಕಾಶ ಮೀಸಲಾತಿ, ರಿಸರ್ವೇಶನ್. ಹಂಗ ನೋಡಿದ್ರೆ ಇವತ್ತಿನ ಜಂಜಿಗಳು, ಯುವಕರು ಹೋರಾಟ ಮಾಡಬೇಕಾಗಿರೋದು EWS, ಎಕನಾಮಿಕಲಿ ವೀಕರ್ ಸೆಕ್ಷನ್. ಇತರೆ ಬಡತನ ಆಧಾರಿತ ಮೀಸಲಾತಿ ಕೊಟ್ರಲ್ಲ, ಅದರ ವಿರುದ್ಧ ಹೋರಾಟವನ್ನ ಮಾಡಬೇಕಾಗಿದೆ. 10% ಮೀಸಲಾತಿ ಕೊಟ್ಟಿದ್ದಾರೆ EWS ನಲ್ಲಿ, ಬ್ರಾಹ್ಮಣರು ಸೇರಿದಂತೆ ಒಂದಷ್ಟು ಮೇಲ್ಜಾತಿಯ ಬಡವರಿಗೆ. ಆದ್ರೆ ಈ 10% ಮೀಸಲಾತಿಯ ಬಗ್ಗೆ ಜಂಜಿಗಳು, ಯುವಕರು, ಗೋಧಿ ಮೀಡಿಯಾಗಳು ಯಾವತ್ತೂ ಕೂಡ ಬಾಯಿ ಬಿಡ್ಲಿಲ್ಲ, ಬಾಯಿ ಬಡ್ಕೊಳ್ಳಿಲ್ಲ. ಈಗ ಒಂದು ಹುನ್ನಾರ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯುವಕರು. ಇದ್ರ ಬಗ್ಗೆ ಮಾತಾಡಿ, ರಿಸರ್ವೇಶನ್ ಬಗ್ಗೆ ಮಾತಾಡಿ. ಏನು ಅವನ್ಯಾರೋ ಒಬ್ಬ ಗೋಧಿ ಮೀಡಿಯಾ, ಕರ್ನಾಟಕದ ಒಂದು ಗೋಧಿ ಮೀಡಿಯಾದ ಒಬ್ಬ ಆಂಕರ್, ಅವನು ಬಾಯಿ ಬಡ್ಕೊಳ್ತಾ ಇದ್ದಾನೆ. ಅವನ ವಿರುದ್ಧ FIR ಕೂಡ ದಾಖಲಾಗಿದೆ. ಏನು 35-40% ತಗೊಂಡವರೆಲ್ಲ ಮೀಸಲಾತಿ ಅಡಿಯಲ್ಲಿ ಟೀಚರ್ಗಳಾಗ್ಬಿಡ್ತಾರೆ, MBBS ಆಗ್ಬಿಡ್ತಾರೆ, ಇದು ನಿಲ್ಲಬೇಕು, ಹಂಗೆ ಹಿಂಗೆ ಅಂತ. ಬಹುಶಃ ಅವನು ಹಿಂದುಳಿದ ವರ್ಗದವನು ಅಂತ ಕಾಣುತ್ತೆ. ಹಂಗೊಂದು ಪ್ರಜ್ಞೆ ಇಲ್ಲ. ನಾನು ಕೂಡ ಮೀಸಲಾತಿಯ ಫಲಾನುಭವಿ, ಮೀಸಲಾತಿಯನ್ನು ಯಾಕೆ ಕೊಡಲಾಗಿದೆ ಅನ್ನುವಂತ ಪ್ರಜ್ಞೆ ಇಲ್ಲದೆ ಇವ್ರಿಗೆ ಈ ಮನುವಾದಿಗಳು ನಮ್ಮನ್ನ ಯಾವ ರೀತಿ ಕಾಲಾಳುಗಳನ್ನಾಗಿ ಬಳಕೆ ಮಾಡ್ಕೊಳ್ತಾರೆ ಅನ್ನೋಂತ ಅರಿವಿಲ್ದಿದ್ರೆ ಈ ರೀತಿ ಬಾಯ್ ಬಡ್ಕೊಳ್ತಾರೆ. ಗೋಧಿ ಮೀಡಿಯಾಗಳ ಹಣೆ ಬರನೇ ಅಷ್ಟು. ಅವರಿಗೆ ವಾಸ್ತವ ಗೊತ್ತಿರಲ್ಲ, ಆಮೇಲೆ ಅವರಿಗೆ ಸಮಾನತೆ ಬೇಕಾಗಿಲ್ಲ, ಸೌಹಾರ್ದತೆ ಬೇಕಾಗಿಲ್ಲ. ಮತ್ತೆ ಸಾಮಾನ್ಯ ಜನಗಳು, ಅವಕಾಶ ವಂಚಿತ ಜನಗಳು, ಜನಸಾಮಾನ್ಯರು, ಅಹಿಂದದವರು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮುದಾಯಗಳು ಮುನ್ನೆಲೆಗೆ ಬರೋದು ಇವ್ರಿಗೆ ಬೇಕಾಗಿಲ್ಲ. ನಾವು ಸಮಾಜದಲ್ಲಿ ನೋಡ್ತಿದೀವಲ್ಲ, ಒಬ್ಬ ದಲಿತ ಮೀಸೆ ಬಿಟ್ಟ ಅನ್ನೋ ಕಾರಣಕ್ಕೋಸ್ಕರ ಅವ್ನು ಕೊಲೆ ಮಾಡ್ತಾರೆ. ಒಬ್ಬ ದಲಿತ ಕುದುರೆಯನ್ನ ಏರಿ ಮದುವೆ ಮಾಡ್ಕೊಂಡ, ಅವ್ನು ಮೆರವಣಿಗೆ ಮಾಡ್ಕೊಂಡ ಅಂದ್ರೆ ಕೊಲೆ ಮಾಡ್ತಾರೆ. ಒಬ್ಬ ಅಲ್ಪಸಂಖ್ಯಾತ ಏನೋ ಒಂದು ಒಳ್ಳೆ ಕೆಲಸ ಮಾಡ್ದ ಅಂದ್ರೆ, ಅವನಿಗೆ ಜನರಿಗೆ ಪ್ರೊಟೆಸ್ಟ್ ಮಾಡೋರಿಗೆ ಸಹಾಯ ಮಾಡ್ದ ಅಂದ್ರೆ ಅವನ ಮೇಲೆ ಕೇಸ್ ಹಾಕ್ತಾರೆ, ಹೊಡಿತಾರೆ, ಬಡಿತಾರೆ. ಇದೆಲ್ಲ ಮನುವಾದಿ ಕೆಟ್ಟ ಮನಸ್ಥಿತಿ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ತೀನಿ. ನೋಡಿ ಸ್ನೇಹಿತರೆ, ಈಗ ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿರುವಂತಹ ಮೀಸಲಾತಿಯ ಪ್ರಮಾಣ ನೋಡಿ ಯಾವ ಮಟ್ಟದಲ್ಲಿದೆ. ಕೇಂದ್ರ ಸರ್ಕಾರ ಕೊಡ್ತಿರುವಂತಹ ಮೀಸಲಾತಿ ಪ್ರಮಾಣ OBCಗಳಿಗೆ, ಹಿಂದುಳಿದ ವರ್ಗಗಳಿಗೆ 27% ಮೀಸಲಾತಿ ಇದೆ. ಇನ್ನು SCಗಳಿಗೆ, ಪರಿಶಿಷ್ಟ ಜಾತಿ ಸಮುದಾಯದವರಿಗೆ 15% ಮೀಸಲಾತಿ ಇದೆ. STಗಳಿಗೆ ಕರ್ನಾಟಕದಲ್ಲಿ ಹೇಳೋದು ನಾನು 7.5% ಮೀಸಲಾತಿ ಇದೆ. ಇನ್ನು ಬ್ರಾಹ್ಮಣರು ಸೇರಿದಂತೆ ಮೇಲ್ಜಾತಿಯವರಿಗೆ 10% ಮೀಸಲಾತಿ ಇರೋದೇ. 4% ಅವರು ಜನಸಂಖ್ಯೆಯಲ್ಲಿ, ಆದರೆ 10% ಅವ್ರು ತಿಂದು ಉಂಡು ಎಷ್ಟು ಎಲ್ಲ ತಗೊಂಡ್ರು ಕೂಡ ಇನ್ನೂ ಬೇಕಾದಷ್ಟು ಉಳಿಯುತ್ತೆ ಮೀಸಲಾತಿ. ಇದ್ರ ಬಗ್ಗೆ, ಈ ಸತ್ಯದ ಬಗ್ಗೆ ಗೊತ್ತಿಲ್ಲ ಜನರಿಗೆ. ಆದ್ರೆ ಇನ್ನೂ ಉಳಿದ ಮೀಸಲಾತಿ
40.5% ಜನರಲ್ ಮೆರಿಟ್ ಇದೆ. ಇದನ್ನ ಅರ್ಥ ಮಾಡ್ಕೊಳ್ತೀವಿ. ಅಂದ್ರೆ ಇವತ್ತು ಮೀಸಲಾತಿಯನ್ನ ಪಡೆದುಕೊಳ್ಳದೆ ಇರುವ ಸಮುದಾಯ ಯಾವುದೂ ಇಲ್ಲ. ಲಿಂಗಾಯತರಿಗೂ ಮೀಸಲಾತಿ ಇದೆ, ಒಕ್ಕಲರಿಗೂ ಮೀಸಲಾತಿ ಇದೆ, ಬ್ರಾಹ್ಮಣರಿಗೂ ಮೀಸಲಾತಿ ಇದೆ, ದಲಿತರಿಗೂ ಮೀಸಲಾತಿ ಇದೆ, ದಮನಿತರಿಗೂ ಮೀಸಲಾತಿ ಇದೆ. ಆದ್ರೆ ಇದು ಮೀಸಲಾತಿ ಅಂದ್ರೆ ಏನು? ಇದೊಂದು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ಲ ಕಣ್ರಪ್ಪ. ಮೀಸಲಾತಿ ಅಂದ್ರೆ ಅದೊಂದು ವೆಲ್ಫೇರ್ ಪ್ರೋಗ್ರಾಮ್ ಅಲ್ಲ, ಅದು ಬಡತನ ನಿರ್ಮೂಲನೆ ಮಾಡೋದಲ್ಲ, ಅದು ಸಾಮಾಜಿಕ ಪ್ರಾತಿನಿಧ್ಯ ಅಂತ. ಆಯ್ತು, ಇವತ್ತು ರಿಸರ್ವೇಶನ್ ಅನ್ನ ತೆಗೆದು ಬಿಡಿ ಅಂತ ಹೇಳ್ತಿರಲ್ಲ, ಹಂಗಂದ್ರೆ ಜಾತಿ ತಾರತಮ್ಯವನ್ನು ತೆಗೆದು ಬಿಡಿ ಅಲ್ವಾ? ಜಾತಿ ತಾರತಮ್ಯ ಮಾಡಕ್ ಹೋಗ್ಬಿಡಿ. ಇವತ್ತಿನ ಜನಸಿಗಳಿಗೆ, ಯುವಕರಿಗೆ, ದೊಡ್ಡ ದೊಡ್ಡ ಜಾತಿಯವ್ರಿಗೆ, ಬಲಾಢ್ಯ ಜಾತಿಯವ್ರಿಗೆ, ಆ ಜಾತಿಯ ಯುವಕರಿಗೆ ಅಲ್ಲೆಲ್ಲೋ ಜಾತಿ ತಾರತಮ್ಯ ಆದ್ರೆ, ಯಾವ್ದೋ ದೇವಸ್ಥಾನಕ್ಕೆ ಒಬ್ಬ ಮನುಷ್ಯನನ್ನ ಬಿಟ್ಕೊಳ್ಳಿಲ್ಲ ಅಂದ್ರೆ ಯಾಕೆ ನಿಮ್ಮ ಮನಸ್ಸು ಕುದಿಯೋದಿಲ್ಲ? ನಿಮ್ಗೆ ಇದು ತಪ್ಪು ಅಂತ ಅನ್ಸೋದಿಲ್ಲ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಒಟ್ಟಾರೆ ರಿಸರ್ವೇಶನ್ ಅಂದ್ರೆ ಅದು SC/ST ಗಳು. ನೀವು ರಿಸರ್ವೇಶನ್ ಪಡ್ಕೊಳ್ತಿದ್ದೀರಿ, ಆ ಪ್ರಜ್ಞೆ ನಿಮಗೂ ಇರ್ಲಿ. ಆದ್ರೆ ಕೆಲವು ಜಾತಿಗಳಿಗೆ ಸಾಂವಿಧಾನಿಕವಾದ ಮೀಸಲಾತಿ ಯಾಕೆ ಸಿಕ್ಕಿದೆ ಗೊತ್ತಾ? ಅವರು ಶತಮಾನಗಳಿಂದಲೂ ಕೂಡ ನೀವು ನೋಡ್ತಿರಲ್ಲ ಸಮಾಜದಲ್ಲಿ ಜಾತಿ ತಾರತಮ್ಯ, ದೇಗುಲಗಳಿಗೆ ಅವ್ರಿಗೆ ಪ್ರವೇಶ ಇಲ್ಲ, ಅವ್ನ ಯಾವ್ದೋ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋದ ತಕ್ಷಣ ಅವನ ಮೇಲೆ ಹಲ್ಲೆ ಮಾಡೋದು, ದಂಡ ಹಾಕೋದು. ಇದನ್ನ ನೋಡಿದಾಗ ಯುವಕರು ರೊಚ್ಚಿಗೇಳ್ಬೇಕಲ್ಲ, ನಮ್ಮ ಹಾಗೆ ಅವನು ಮನುಷ್ಯ ಕಂಡ್ರಯ್ಯ, ಅವನ್ ಯಾಕಂಗ್ ತಾರತಮ್ಯ ಮಾಡ್ತೀರಿ ಅಂತ ನಿಮ್ಗೆ ಅನ್ಸ್ಬೇಕಲ್ವಾ? ಈ ಮೇಲ್ಜಾತಿಯವ್ರಿಗೆ ಅನ್ಸಿದ್ಯಾ? ನೀವು ಬಾಡಿಗೆ ಕೇಳ್ಬೇಕಾದ್ರೆ ನಿಮ್ದು ಯಾವ ಜಾತಿ ಆ ಜಾತಿಯವ್ರಿಗೆ ನಾವು ಬಾಡಿಗೆಯನ್ನ ಕೊಡಲ್ಲ ಅಂತ ಹೇಳಿದಾಗ ಮನಸ್ಸಿಗಾಗೋ ನೋವನ್ನ ನೀವ್ ಯಾವತ್ತಾದ್ರೂ ಅನುಭವಿಸಿದೀರಾ? ಅವಾಗ ಗೊತ್ತಾಗತ್ತೆ ಏನಿದು ಜಾತಿಯ ಕ್ರೌರ್ಯ ಎಷ್ಟರ ಮಟ್ಟಿಗಿದೆ ಅಂತ. ಒಬ್ಬ ಹುಡುಗಿ ಪ್ರಾಪ್ತ ವಯಸ್ಸಿಗೆ ಬಂದು ಪರಸ್ಪರ ಪ್ರೀತಿಸಿ ಮದುವೆ ಆದ್ರೆ ಅವರನ್ನ ದಬ್ಬಾಳಿಕೆ ಮಾಡಿ ಆ ಹುಡುಗನ ಕಡೆಯವ್ರನ್ನ, ಹುಡುಗಿಯ ಕಡೆಯವ್ರನ್ನ ಮೇಲ್ಜಾತಿಯವ್ರು ಬಂದ್ಬಿಟ್ಟು ಅವ್ರ ಕುಟುಂಬಕ್ಕೆ ತೊಂದರೆ ಕೊಟ್ಟು ಅವ್ರನ್ನ ಮಾನಸಿಕವಾಗಿ, ದೈಹಿಕವಾಗಿ ಕಿರುಕುಳ ಕೊಡ್ತಾರಲ್ಲ, ಅವಮಾನ ಮಾಡ್ತಾರಲ್ಲ, ಕಂಬ ಕಟ್ಟು ಹೊಡಿತಾರಲ್ಲ, ಕೊಲೆನೇ ಮಾಡ್ಬಿಡ್ತಾರಲ್ಲ, ಆಗ ಆ ಜಾತಿಯ ಕ್ರೌರ್ಯ ಏನು ಅನ್ನೋದು ಗೊತ್ತಾಗತ್ತೆ. ಅದ್ರ ಬಗ್ಗೆ ಜನಜಿಗಳು, ಯುವಕರು, ಮೇಲ್ಜಾತಿಯವರು ಮಾತಾಡ್ತೀರಾ? ಆ ನೋವು ಅನುಭವಿಸಿದೀರಾ? ಕೇಳೋದು. ನೀವು ಶಿಕ್ಷಣದ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ, ಮದುವೆಯ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ, ಮನೆ ಬಾಡಿಗೆ ತೆಗೆದುಕೊಳ್ಳೋ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ. ಎಷ್ಟೊಂದು ತಾರತಮ್ಯ. ಒಬ್ಬ ವ್ಯಕ್ತಿ ಒಳ್ಳೆ ಶಿಕ್ಷಣ ಪಡೆದು, ಹೈಲಿ ಎಜುಕೇಟೆಡ್ ಆಗಿ, ಉನ್ನತ ಶಿಕ್ಷಣವನ್ನ ಪಡೆದು, ಅವನು ಯಾವುದೋ ತಳ ಸಮುದಾಯದಿಂದ ಬಂದಿರ್ತಾನೆ, ಅವನು ಶಿಕ್ಷಣ ಪಡೆದಿದ್ರು ಕೂಡ ಅವನನ್ನ ಕೀಳಾಗಿ ನೋಡುವ ವ್ಯವಸ್ಥೆ ಇದೆಯಲ್ಲ, ಅದೇ ಜಾತಿ ಕ್ರೌರ್ಯ. ಅದನ್ನ ಸರಿಪಡಿಸ್ಬೇಕು. ಅದನ್ನು ಸರಿಪಡಿಸಿ ಎಲ್ಲ ಸಮುದಾಯಗಳ ಜೊತೆ ಇವರನ್ನು ಮುನ್ನೆಲೆಗೆ ತರಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನದಲ್ಲಿ ಒಂದು ಪ್ರಾತಿನಿಧ್ಯ. ಅದು ಮೀಸಲಾತಿ ಅಲ್ಲ, ಅದೊಂದು ಪ್ರಾತಿನಿಧ್ಯ, ಒಂದು ರಾಜಕೀಯ ಪ್ರಾತಿನಿಧ್ಯ, ಒಂದು ಸಾಮಾಜಿಕವಾದ ಪ್ರಾತಿನಿಧ್ಯ, ಮತ್ತೆ ಎಲ್ಲರನ್ನ ಜೊತೆ, ಅವಕಾಶ ವಂಚಿತ ಸಮುದಾಯಗಳು ಎಲ್ಲರ ಜೊತೆ ಮುನ್ನೆಲೆಗೆ ಬರುವ ಒಂದು ಪ್ರಾತಿನಿಧ್ಯ. ಅದ್ರ ಬಗ್ಗೆ ಅರಿವಿದೆಯಾ? ಈ ಕೋಮುವಾದಿಗಳು, ಈ ಮನುವಾದಿಗಳು ಇದರ ಬಗ್ಗೆ ಅರಿವು ಇಲ್ಲದ ಜನಜಿಗಳಿಗೆ, ಯುವಕರಿಗೆ ಈ ರೀತಿಯ ವಿಷಯವನ್ನ ತುಂಬುತ್ತಾರೆ. ಹಾಗಾಗಿ ಯುವಕರು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಮೀಸಲಾತಿ ಅನ್ನೋದು ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ, ಇವತ್ತು ಎಲ್ರಿಗೂ ಸಿಗ್ತಾ ಇದೆ. ಯಾಕೆ ಕೆಲವು ಜಾತಿಗಳನ್ನ ಈ ಸಮಾಜ ಮನುಷ್ಯರ ತರ ಟ್ರೀಟ್ ಮಾಡ್ತಾ ಇಲ್ಲ? ಯಾಕೆ ಮದುವೆ ಆದ್ರೆ ಅವ್ರನ್ನ ಒಂದ್ ರೀತಿ ಏನೋ ಕೆಟ್ಟದಾಯ್ತು ಅನ್ನೋ ತರ ನೋಡ್ತಾರೆ? ಯಾಕೆ ಸಹಪಂಕ್ತಿ ಜೊತೆಗೆ ಊಟ ಮಾಡಲ್ಲ? ಯಾಕೆ ಪರಸ್ಪರ ತಮ್ಮ ಜಾತಿಯವ್ರ ಬಿಟ್ಟು ಎಲ್ಲಾ ಜಾತಿಗಳ ಜೊತೆ ಬೆರೆಯೋದಿಲ್ಲ? ಯಾಕೆ ಕೆಲವು ದೇಗುಲಗಳಿಗೆ, ಕೆಲವು ಮಠಗಳಿಗೆ ಅವರಿಗೆ ಪ್ರವೇಶ ಇಲ್ಲ? ಏನ್ ಇವರೆಲ್ಲ ಸೀಮೆಗಿಲ್ದವ್ರ ತರ ಯಾಕೆ ಆಡ್ತಾರೆ? ಇವ್ರೇನ್ ಆಕಾಶದಿಂದ ಉದುರು ಬಂದಿರೋ ತರ ಯಾಕೆ ಆಡ್ತಾರೆ? ಎಲ್ಲ ಪ್ರಜ್ಞೆ, ಎಲ್ಲ ಅರಿವು, ಎಲ್ಲ ವಾಸ್ತವಗಳನ್ನ ಅರ್ಥ ಮಾಡ್ಕೊಂಡಾಗ ಈ ಜಾತೀಯತೆ, ಜಾತಿ ಕ್ರೌರ್ಯ, ಅಸಮಾನತೆ ಅನ್ನೋದು ಅದೆಷ್ಟರ ಮಟ್ಟಿಗೆ ಪೆಡಂಭೂತವಾಗಿ ದಮನಿತ ಸಮುದಾಯಗಳನ್ನ, ಹಿಂದುಳಿದ ಸಮುದಾಯಗಳನ್ನ ಕಾಡ್ತಾ ಇದೆ, ಕೆಣಕ್ತಾ ಇದೆ, ತೊಂದರೆ ಕೊಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಇನ್ನೊಂದು ಏನಂದ್ರೆ, ಈ ಮಂಡಲ್ ವರದಿ ಬಂದಾಗ, ಆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಕೊಡುವಂತ ಒಂದು ಮಂಡಲ್ ಆಯೋಗ ಬಂದಾಗ, ಈ ಮನುವಾದಿಗಳು ಮಾಡಿದ್ದು ಹೆಂಗ್ ಗೊತ್ತಾ? ಅವರು ಪ್ರತಿಭಟನೆ ಮಾಡಲಿಲ್ಲ. ಯಾರು ಆ ಮಂಡಲ್ ಆಯೋಗದ ಒಂದು ಫಲಾನುಭವಿಗಳಿರ್ತಾರೆ, ಅದರ ಲಾಭವನ್ನ ಯಾರು ಪಡ್ಕೊಳ್ತಿದ್ದಾರೆ, ಹಿಂದುಳಿದ ವರ್ಗಗಳು, ಅವರನ್ನೇ ಎತ್ತಿ ಕಟ್ಟಿ ಅದ್ರ ವಿರುದ್ಧ ಹೋರಾಟ ಮಾಡಿಸಿದ್ರು. ಮಂಡಲ್ ಅನ್ನೋದನ್ನ ಕಮಂಡಲ್ ತರ ವಿರೋಧಿಸಿ ಹೋರಾಟ ಮಾಡಿಸಿದ್ರು. ಇದು ಮನುವಾದಿಗಳ ಕುತಂತ್ರ. ಹಾಗಾಗಿ ಮೀಸಲಾತಿ ಎಲ್ಲರಿಗೂ ಇದೆ, ಆದರೆ ಜಾತೀಯತೆ ಹೋಗ್ಲಿ, ಜಾತಿ ತಾರತಮ್ಯ ಹೋಗ್ಲಿ, ಅಸಮಾನತೆ ಹೋಗ್ಲಿ, ಚಾತುರ್ವರ್ಣ ವ್ಯವಸ್ಥೆ, ವರ್ಣ ವ್ಯವಸ್ಥೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಚೌಟ್ರಿ ಕೊಡ್ಲಿಲ್ಲ ಈ ದೇಶದ ಜನ ಮದುವೆ ಆಗೋದಿಕ್ಕೆ. ಮೀನಿನ ಮಾರುಕಟ್ಟೆಯಲ್ಲಿ ಮದುವೆ ಆಗ್ತಾರೆ ಅವರು, ಸಂವಿಧಾನ ಬರೋದಕ್ಕಿಂತ ಮುಂಚೆ. ಅವ್ರಿಗೊಂದು ಒಂದು ಕೊಠಡಿಯಲ್ಲಿ ಇದ್ದಾರೆ, ಅವ್ರು ಬೇರೆ ಏನೋ, ಅವ್ರ ಭಾಷೆ ಬೇರೆ, ಅವ್ರು ಏನೋ ಬೇರೆ ಜಗತ್ನವರು ಅನ್ನೋ ತೀರದಲ್ಲಿ ಅವ್ರನ್ನೆಲ್ಲ ಮಳೆ ಬರ್ತಿರೋ ಸಂದರ್ಭದಲ್ಲಿ ಅವ್ರನ್ನ ಹೊರಗಡೆ ಹಾಕಿದ ಕೆಟ್ಟ ದೇಶ ನಮ್ದು. ಇರ್ಲಿ. ಹಾಗಾಗಿ ಮೀಸಲಾತಿ ಬಗ್ಗೆ
ಬಗ್ಗೆ ನೀವು ಮಾತಾಡ್ತಿದ್ದೀರಿ ಅಂದ್ರೆ ಈ ಜಗತ್ತಲ್ಲಿರುವ ಕರ್ನಾಟಕದಲ್ಲಿ ದೇಶದಲ್ಲಿರುವ ಈ ಜಾತೀಯತೆಯ ಕ್ರೌರ್ಯದ ಬಗ್ಗೆನೂ ಅರ್ಥ ಮಾಡ್ಕೋಬೇಕು. ಎಲ್ಲಿವರೆಗೆ ಇದು ಹೋಗಲ್ಲ ಅಲ್ಲಿವರೆಗೆ ಮೀಸಲಾತಿ ಇರುತ್ತೆ, ರಾಜಕೀಯ ಪ್ರಾತಿನಿಧ್ಯ ಇರುತ್ತೆ, ಸಾಮಾಜಿಕ ಪ್ರಾತಿನಿಧ್ಯ ಇರುತ್ತೆ. ಏನಂತೀರಿ? ನಮಸ್ಕಾರ.